ಸೀಸನ್ ಇದು ಕರಾವಳಿಯ ವಿಭಿನ್ನ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ನಾವು ಜಯಲಕ್ಷ್ಮಿ ಹೆಗ್ಡೆ ಇವರ ಮನೆಯಲ್ಲಿದ್ದೇವೆ. ಸೊ ಬನ್ನಿ ವೀಕ್ಷಕರೇ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೂ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಅವರು ಯಾವ ರೆಸಿಪಿಯನ್ನು ನಮ್ಮ ಜೊತೆ ನಮಗೋಸ್ಕರ ಮಾಡಲಿಕ್ಕಿದ್ದಾರೆ ಅಂತ ಅವರತ್ರ ನಾವು ಕೇಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ ಮ್ಯಾಮ್, ಇವತ್ತಿನ ಸಂಚಿಕೆಯಲ್ಲಿ ನಮಗೋಸ್ಕರ ಯಾವ ರೆಸಿಪಿಯನ್ನು ಮಾಡ್ತೀರಿ ತಾವು? ಇವತ್ತು ಸಿಂಪಲ್ ಕರಿ ಮಾಡುವ ಹೇಳಿದ್ದೆ. ಅಷ್ಟು ಸ್ಪೈಸಿ ಅಲ್ಲ, ಸಿಂಪಲ್ ಆಗಿ ಮಾಡೋದು. ಕುಂಬಳಕಾಯಿ ಆಲನ್ನು ಹೇಳ್ತಾರೆ, ಕೇರಳ ಡಿಶ್ ಅದು. ಓಕೆ, ಕೇರಳದಲ್ಲಿ ಮಾಡುವಂಥ ಡಿಶ್ ರೆಸಿಪಿ. ಫಂಕ್ಷನ್ ಟೈಮಲ್ಲಿ ಮಾಡ್ತಾರೆ ಅದು. ಹಾಗಾದರೆ ಶುರು ಮಾಡ್ತಾ. ಓಕೆ. ಓಕೆ ಮ್ಯಾಮ್, ಈ ಕರಿಯನ್ನು ಮಾಡಲಿಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಕುಂಬಳಕಾಯಿ, ಹಸಿಮೆಣಸು ಸೀಳಿದ್ದು, ಸ್ವಲ್ಪ ಖಾರ ಇರೋದಷ್ಟೇ ಅದು. ಕಾರ್ನ್, ಕಾಯಿ ಹಾಲು. ಹಾಲನ್ನು ತೆಗೆದುತ್ತೀರಾ? ಹಾಂ, ಕಾಯಿ ಮಿಕ್ಸೆಲ್ಲ ಗ್ರೈಂಡ್ ಮಾಡಿ ಕಾಯಿ ಹಿಂಡಿ ಕಾಯಿ ಹಾಲು ತೆಗೆದು, ಕರಿಬೇವು, ಕೊಬ್ಬರಿ ಎಣ್ಣೆ, ಒಗ್ಗರಣೆ ಇಲ್ಲ. ಲಾಸ್ಟಿಗೆ ಇದು ಎರಡು ಮಿಕ್ಸ್ ಮಾಡೋದಷ್ಟೇ, ಅದೇ ಟೇಸ್ಟ್ ಅದರದ್ದು. ಇದು ಆ್ಯಕ್ಚುಲಿ ಯೂಸ್ ಮಾಡೋದಿಲ್ಲ, ನಾನೀಗ ಹೊಸ ಟ್ರೆಂಡ್ ಅಲ್ವಾ, ಸ್ವೀಟ್ ಕಾರ್ನ್ ಎಲ್ಲದಕ್ಕೂ ಹಾಕ್ತಾರಲ್ಲ, ಅದಕ್ಕೆ ಸೇರಿಸೋದಷ್ಟೇ. ಮತ್ತು ಬೇರೆ ಕಾಳೆಲ್ಲ ಸೇರಿಸ್ತಾರೆ, ಅಲಸಂಡೆ ಕಾಳು ಎಲ್ಲ ಸೇರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲ, ಓಕೆ ಮ್ಯಾಮ್. ಒಲೆ ಮೇಲೆ ಇಡುವ. ಅದಕ್ಕೆ ನೀರು ಬೇಯಬೇಕು ಅದು. ಮತ್ತೆ ನೋಡಿ ಹಾಕುವ. ಅದು ಮತ್ತೆ ತುಂಬ ತೆಳ್ಳಗೆ ಹಚ್ಚಬೇಕು, ಇದೇ ಥರ ಹಚ್ಚಬೇಕು. ನೀರು ಮತ್ತೆ ಬೇಕಾದ ಸೇರಿಸು. ಒಂದು ಎಷ್ಟು ನಿಮಿಷ ಕಾಲ ಬೇಯಬೇಕು? ಸ್ವಲ್ಪ ಟೈಮ್ ಹಿಡಿತದೆ. ಒಂದ್ಸಲ ಬೇಗ ಬೇಯ್ತದೆ, ಹೇಳಲಿಕ್ಕಾಗಲ್ಲ ಕುಂಬಳಕಾಯಿ ಅಲ್ಲ. ಅದನ್ನು ನಾವು ನೋಡ್ತಾ ಇರಬೇಕು. ಹೌದು. ಗೊತ್ತಿದೆಯಾ? ಹೌದೌದು. ತುಂಬ ಸಾಫ್ಟ್ ಆಗಬೇಕು ಕುಂಬಳಕಾಯಿ ಅದು ಬೆಂದು. ಮತ್ತೆ ಎಲ್ಲ ಈಸಿ, ಮತ್ತೇನೂ ಇಲ್ಲ. ಮತ್ತೆ ಫೈರ್ ಬೇಡ ಅದಕ್ಕೆ. ಕಾಯಿ ಹಾಲು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಇಡು, ಸ್ವಲ್ಪ ಹೊತ್ತು ಬಿಸಿ, ಕುದಿಬಾರದು. ಇದೆಲ್ಲ ಆಲ್ರೆಡಿ ನಾ ಬೇಯಿಸಿ ತಂದದ್ದು ಆಯಿತಾ, ಉಪ್ಪಾಕಿ ಬೇಯಿಸಿ ತಂದದ್ದು, ಬೇಯಿಸಿ ತಂದದ್ದು. ಮ್ಯಾಂಗ್ಳೂರ್ ಸೈಡೆಲ್ಲ ಈ ಡಿಶನ್ನು ಕಡಿಮೆ ಆಗಿ ಮಾಡೋದು. ಹೌದು, ಕೇರಳ ಸ್ಟೈಲ್. ಕೇರಳ ಫಂಕ್ಷನ್ ಅಡಿಗೆಗಳು ತುಂಬ ಖಾರ ಇರ್ತದಲ್ಲ, ಕರಿಗಳೆಲ್ಲ. ಇದು ಮಾತ್ರ ಸ್ವಲ್ಪ ಖಾರ ಇರೋದಿಲ್ಲ, ಸ್ವಲ್ಪ ಲೈಟಾಗಿ. ಮನೆಯವರಿಗೆಲ್ಲ ಇಷ್ಟ. ಹಾಂ, ಇಷ್ಟ. ಕೇರಳ ಸೈಡಲ್ಲಿ ಒಂದು ಕರಿ ಮಾಮೂಲನ ಎಲ್ಲರ ಮನೆಯಲ್ಲಿ ಮಾಡ್ತಾರಾ? ಇದು ಫಂಕ್ಷನ್ ಟೈಮಲ್ಲಿ ಹೆಚ್ಚಿಗೆ ಮಾಡೋದು, ಸೈಡ್ ಡಿಶ್ ಆಗಿ ಬಳಸ್ತಾರೆ ಅದನ್ನು. ಸಾಂಬಾರು ಅದೆಲ್ಲ ಖಾರ ಅಲ್ವಾ, ಖಾರ ಊಟ ಮಾಡಿದ್ರೆ ಖಾರ ಆಗುವ, ಸ್ವಲ್ಪ ಅದನ್ನು ತಿನ್ನೋದು, ಆವಾಗ ಸ್ವಲ್ಪ ಖಾರ ಇರುವುದಿಲ್ಲ ಅದು. ಉಪ್ಪಿನಕಾಯಿ ಖಾರ ಅಲ್ವಾ, ಇದು ಖಾರ ಇಲ್ಲ. ಖಾರ ತಿಂದ ಮೇಲೆ ಸ್ವಲ್ಪ ಒಂಥರ ಆಗ್ತದೆ, ಆವಾಗ ಅದನ್ನು ತಿಂತಾರೆ. ಹಾಗೆ 2-3 ಡಿಶ್ ಇದೆ ಆ ಥರ, ಎಲ್ಲ ಸೈಡ್ ಡಿಶ್ಗಳು. ಎಲ್ಲ ತುಂಬ ಡಿಶ್ ಜಾಸ್ತಿ. ಓಣಂ ಹಬ್ಬಕ್ಕೆ ಕೆಲವ್ರ ಮೇಲೆ 60 ಡಿಶ್ ಎಲ್ಲ ಮಾಡ್ತಾರೆ, ಕರಿ ಐಟಮ್ಸ್. ಉಪ್ಪಿನಕಾಯಿ ಸುಮಾರು 10-12 ಐಟಮ್ಸ್ ಉಪ್ಪಿನಕಾಯಿ, ಮತ್ತು ಪಲ್ಯ, ವೆರೈಟಿ ಪಲ್ಯ. ಮತ್ತು ಅದೇ ಸ್ವೀಟ್ಸ್ ಲೈಕ್ ಮಾಡೋದಿಲ್ಲ ಅವರು. ಕರಿ ಅದು ಓಣಂ ಹಬ್ಬಕ್ಕೆ ಸ್ವೀಟ್ ಪಾಯಸ ಅಷ್ಟೇ, ಮತ್ತು ಎಲ್ಲ ಇದು ಕರಿ. ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಇದ್ದಾಗ ಇದನ್ನು ಟ್ರೈ ಮಾಡ್ತೀವಿ? ಹಾಂ, ಹಬ್ಬಕ್ಕೆ ನಾನು ಮಾಡ್ತೇನೆ.
ಓಣಂ ಹಬ್ಬದ ಟೈಮಲ್ಲಿ ನಾನು ಮಾಡ್ತೇನೆ. ಒಂದೊಂದ್ಸಲ ಬೇಗ ಬೇಯ್ತದೆ. ನೀವು ಅಡಿಗೆ ಯಾವುದು ಇಷ್ಟಪಡೋದು? ಸ್ಪೈಸಿಯಾ, ಸ್ವೀಟಾ? ಸ್ವೀಟ್ ನಾನೆಲ್ಲ ತಿಂತೀನಿ. ಹೌದಾ? ಸ್ಪೈಸ್ ತಿಂತೀನಿ, ಸ್ವೀಟ್ಸ್ ತಿಂತೀನಿ. ಹಾಂ. ಅದೊಂದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಅಷ್ಟೇ. ಹಿಡಿಯುತ್ತೆ. ಮತ್ತೆಲ್ಲ ಈಸಿ ತುಂಬ. ಮತ್ತೆ ಏನು ಕುದಿಲಿಕ್ಕೆ ಅದೆಲ್ಲ ಇಲ್ಲ ಅದು. ಇನ್ನೊಂದು ತರಕಾರಿ ಬರ್ತದಲ್ಲ, ಚೀನಿಕಾಯಿ ಹೇಳಿ, ಕೆಂಬುಡೆ ಹೇಳಿ, ಹಾಂ, ಅದು ಬೇಗ ಬೇಯ್ತಿತ್ತು. ಅದರಲ್ಲೂ ಮಾಡ್ತಾರೆ ಇದು. ಹೆಲ್ತಿ ಕೂಡ ಒಳ್ಳೆಯದು. ಕುಂಬಳಕಾಯಿ ತುಂಬ ಒಳ್ಳೆಯದಲ್ಲ, ಕಾಯಿ ಹಾಲು ಅದು ಕೂಡ ತುಂಬ ಒಳ್ಳೆಯದು. ವಿಟಮಿನ್ ಜಾಸ್ತಿ ಸಿಗ್ತದೆ, ಪ್ರೋಟೀನ್. ಹಾಂ, ಮತ್ತು ಊಟ ಮಾಡಲಿಕ್ಕೆ ಕೂಡ ಸ್ವಲ್ಪ ಹಗೋರಾಗಿರ್ತದೆ, ತಿಕ್ಕಿಲ್ಲಲ್ಲ. ಸೆಕೆ ಜಾಸ್ತಿ ಸ್ಪೈಸ್ ತಿಂದರೆ ಒಂಥರ ಈ ಥರ ಕರಿ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು, ತಂಪಾಗ್ತದೆ. ಬೇಯ್ತದೆ, ಬೇರೆ ಉಪ್ಪು ಹಾಕಿ ಬೇಯಿಸು. ಅರ್ಧ ಬೆಂದಿದೆ, ಇನ್ನು ಸ್ವಲ್ಪ ಹೊತ್ತು ಬೇಯಬೇಕಷ್ಟೆ. ಉಪ್ಪು ಹಾಕುವಾಗ ಸರಿ. ಉಪ್ಪು ಹಾಕ್ತೇನೆ, ಎಷ್ಟು ಬೇಕು ಅಷ್ಟು ಹಾಕು. ಸ್ವಲ್ಪನೇ ಹಾಕು, ಮತ್ತೆ ನೋಡಿ ಬೇಕಾದ್ರೆ ಹಾಕು. ಹಾಗೇನೂ ಇಲ್ಲ, ನಾನು ಹೆಚ್ಚು ಪದಾರ್ಥಗಳು ಕಲ್ಲು ಉಪ್ಪೇ ಯೂಸ್ ಮಾಡೋದು. ಊಟಕ್ಕೆ ಮಾತ್ರ ಪುಡಿ ಯೂಸ್ ಮಾಡೋದು. ಕಲ್ಲು ಉಪ್ಪು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವ, ಅದು ಯೂಸ್ ಮಾಡಬಾರ್ದು ಹೇಳ್ತಾರೆ. ಅದೇ ಎಮರ್ಜೆನ್ಸಿ ಒಂದೊಂದ್ಸಲ ಬೇಕಾಗ್ತದೆ. ಈಗೆಲ್ಲ ಕುಂಬಳಕಾಯಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಒಂದೊಂದ್ಸಲ ಬೇಗ ಬೇಯ್ತದೆ. ಎಳತ್ತು ಸಿಕ್ಕಿದರೆ ತುಂಬ ಚೆನ್ನಾಗಿ ಬೇಯ್ತಿತ್ತು. ಅಲ್ಲ, ಎಲ್ಲವೂ ಮಾಡ್ತೇನೆ. ಕೇರಳ ಡಿಶ್ಶು ಅಪರೂಪಕ್ಕೆ ಅಷ್ಟೇ. ನಾನು ಹೆಚ್ಚು ಮಂಗಳೂರೇನೇ ಇಲ್ಲೇ ಮಾಡೋದು. ಇದು ಕೂಡ ಕಲಿಬೇಕಲ್ಲ, ಅದು ಹೇಗೂ ಕಲಿತಾ ಆಯಿತು ನಾನು. ಹಾಗೆ ಮಾಡ್ತೇನೆ, ಲೈಕ್ ಮಾಡ್ತಾರೆ ಎಲ್ಲವರು. ಹಾಂ, ಇಲ್ಲಿ ಅವರು ಆ್ಯಕ್ಚುಲಿ ಸಿರ್ಸಿ ಅವರು. ಹಾಂ, ಸುಮಾರು ಪ್ರೈಸಲ್ಲೂ ಬಂದಿದೆ ನನಗೆ. ಒಂದು 3-4 ಪ್ರೈಸ್ ಒಂದು ಹೆಚ್ಚಿಲ್ಲ, ಅದೇ ಒಂದು 5-6 ಇದಕ್ಕೆ ಸೇರಿದ್ದೇನೆ. ಒಂದು 3-4 ಪ್ರೈಸ್ ಬಂದಿದೆ ನನಗೆ. ಫಸ್ಟ್ ಪ್ರೈಸಸ್ ಬರೋದು. ಫಸ್ಟು ಪ್ರೈಸ್ ಬಂದದ್ದು ಸ್ವೀಟ್ ಮಾಡೋದು ಒಂದು. ಅದು ಹೀಗೆ ಮೈದಾ ಸ್ವೀಟ್ ಬಿಸ್ಕೆಟ್ ಹೇಳಿ, ಮೈದಾ ಬಿಸ್ಕೆಟ್ ಹೇಳಿ ಮಾಡಿದ್ದು. ಅದು ಹೊಸ ರುಚಿಯಾಗಿದೆ, ಯಾರಿಗೆ ಗೊತ್ತಿಲ್ಲ ಆಗಿತ್ತು. ಮೈದಾ ಹೀಗೆ ಇದೇ ಥರ ಫಸ್ಟು ಮಾಡಿದ್ದೇನಲ್ಲ, ತೆಂಗಿನಕಾಯಿ ತುರಿ ಸಕ್ಕರೆ ಹಾಕಿ ಅದು ಒಂದು ತಾಸು ಇಡಬೇಕು. ಅದರಲ್ಲಿ ಮೈದಾ ಹಿಟ್ಟು ಕಲಸಿ ತಟ್ಟಿ ಎಣ್ಣೆ ಕಾಯಿದು. ಹಾಂ, ಸ್ವೀಟ್ ಕೋಕೋನಟ್
ಇದರಲ್ಲಿ ಒಂದು ತಿಂಡಿ ಮಾಡೋ ಸ್ಪರ್ಧೆ ಆಗಿತ್ತು ಅದು ಹಾಗೆ. ಮತ್ತು ನಾವು ಫೈರ್ ಅದೊಂದು ಸ್ಪರ್ಧೆ ಇತ್ತು, ಅದರಲ್ಲೂ ಪ್ರೈಸ್ ಬಂದಿತ್ತು. ಆವತ್ತು 21 ಐಟಮ್ಸ್ ಮಾಡಿದ್ದೆ ನಾನು. ಸಾಲೆಡ್ಡೇ ಸುಮಾರು ಸಾಲೆಡ್ ವೆರೈಟಿ ಸಾಲೆಡ್ ಮಾಡಿದ್ದೆ, ಜ್ಯೂಸಸ್ ನಾಟ್ ಫೈರ್ ಆಗಿತ್ತಲ್ಲ, ಹಾಗೆ ಸುಮಾರು ಐಟಮ್ಸ್ ಎಲ್ಲ ಮಾಡಿದೆ. ಹಾಂ, ತೊಂದರೆ ಇಲ್ಲ, ಎಲ್ಲ ಹೇಳಿ ತಂದು ಕೊಡ್ತಾರೆ ಎಲ್ಲ. ಇದು ಆಲ್ರೆಡಿ ಬೆಂದಿದೆ. ಸ್ವಲ್ಪ ಕಾಯಿ ಹಾಲಕ್ಕೆ ಕೂಡ ಬೇಯಿಸ್ಬೇಕು, ಆವಾಗ ಟೇಸ್ಟ್ ಬರ್ತದೆ ಅದು. ಮತ್ತು ಲಾಸ್ಟಿಗೆ ಕಾಯಿ ಹಾಲು ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ಟವ್ ಆಫ್ ಮಾಡೋದು. ಸೇರಿಸುವ ಸ್ವೀಟ್ ಕಾರ್ನ್ ಸೇರಿಸ್ತೇನೆ. ತಿಕ್ಕಿರುವುದೆಲ್ಲ ತೆಂಗಿಗೆ ನೀರಾಗಿರ್ತದೆ, ಅದು ಕೂಡ ಬೇಯಬೇಕು. ಅದು ಫುಲ್ಲು ಅಂತಿಲ್ಲ, ಸೈಡಲ್ಲಿ ಆ ಥರ ಮುಚ್ಚಬಾರ್ದು, ಅದು ಉಕ್ಕಿ ಹೋಗ್ತದೆ ಹಾಲು ಹಾಕಿದಾಗ. ಕಲರ್ಫುಲ್ ಆಗಿರ್ತದೆ ನೋಡಿ ಕಾರ್ನ್ ಹಾಕಿದ್ದಕ್ಕೆ. ಅಲಸಂದೆ ಕಾಳು ಹಾಕ್ತಾರೆ, ಕಡಲೆಕಾಳು ಎಲ್ಲ ಹಾಕ್ತಾರೆ. ಇಷ್ಟು ಬೇಡ, ಸ್ವಲ್ಪ ಸಾಕು. ಕಾಯಿ ಹಾಲು ಸೇರಿಸ್ತೀನಿ. ಕುದಿಬಾರದು, ಸ್ವಲ್ಪ ಬಿಸಿ ಆಗಬೇಕಷ್ಟೆ. ಒಲೆಯಿಂದ ಸ್ಟವ್ ಆಫ್ ಮಾಡಿದ ಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಇದು ಹಾಕಿ ಮುಚ್ಚಿಡಬೇಕು. ಇದು ಒಡೆದೋಗ್ತದಲ್ಲ ಕಾಯಿ ಹಾಲು. ಉಪ್ಪು ಹಾಕಿದ್ದಕ್ಕೆ ಒಡೆದೋಗ್ತದೆ. ಈಗ ಪಾಯಸಕ್ಕಾದರೆ ಬೆಲ್ಲ ಹಾಕೋದಲ್ಲ, ಒಡೆಯೋದಿಲ್ಲ. ಉಪ್ಪು ಹಾಕಿ ಚಿಕ್ಕದಿರುವಾಗ ಊಟಕ್ಕೆ ಹಾಕುವಾಗ ಒಂದು ಪ್ಲೇಟಲ್ಲಿ ಹಾಗೆ ತಿಂತಿದ್ದೇವೆ ನಾವು, ಅಷ್ಟು ಖುಷಿ. ಓಕೆ, ಸ್ಟವ್ ಆಫ್ ಮಾಡ್ತೇನೆ. ಕುದಿಬಾರದು ಹೆಚ್ಚಿಗೆ. ಮತ್ತು ಇದು ಸ್ವಲ್ಪ ಸಾಕು, ಕೈ ಸ್ವಲ್ಪ ಇದು ಮಾಡಿ ಹಾಕಬೇಕಷ್ಟೆ, ಪರಿಮಳ ಬಿಡುತ್ತದಲ್ಲ. ಸ್ವಲ್ಪ ಹೊತ್ತು ಮುಚ್ಚಿಡುವಾಗ ಅದ್ರದ್ದು ಸ್ಮೆಲ್ಲೆಲ್ಲ. ಮತ್ತು ಕೊಬ್ಬರಿ ಎಣ್ಣೆ, ಒಗ್ಗರಣೆ ಇಲ್ಲ ಇದಕ್ಕೆ, ಹೀಗೆ ಬರೀ ಕೊಬ್ಬರಿ ಎಣ್ಣೆ ಹಾಕೋದು. ಈ ಕೊಬ್ಬರಿ ಎಣ್ಣೆ ಟೇಸ್ಟು ಕಾಯಿ ಹಾಲು ಟೇಸ್ಟು ಮೆಲ್ಟ್ ಆಗೋದು ತುಂಬ ಟೇಸ್ಟ್. ಸರ್ವ್ ಮಾಡ್ತೇನೆ ಇದಕ್ಕೆ. ಸ್ಮೆಲ್ಲೇ ತುಂಬ ಖುಷಿ ಆಗ್ತದೆ. ಕುಂಬಳಕಾಯಿ ಓಲನ್ ರೆಡಿ. ನೋಡಿ ಟೇಸ್ಟ್ ನೋಡಿ ಹೇಗೆ. ನನ್ನ ಕೈಯಲ್ಲಂತೂ ಕುಂಬಳಕಾಯಿದು ಕರಿ ಹೌದು ರೆಡಿ ಆಗಿದೆ. ಆ್ಯಂಡ್ ಹೇಗಿದೆ ಅಂತ ನಾನು ಟೇಸ್ಟ್ ನೋಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕುಂಬಳಕಾಯಿ ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕುಂಬಳಕಾಯಿ, ಹಸಿಮೆಣಸು 2, ಬೇಯಿಸಿದ ಸ್ವೀಟ್ ಕಾರ್ನ್ ಸ್ವಲ್ಪ, ಕಾಯಿ ಹಾಲು 1 ಬೌಲ್, ಕರಿಬೇವು ಸೊಪ್ಪು, ಕೊಬ್ಬರಿ ಎಣ್ಣೆ.
ಕುಂಬಳಕಾಯಿ ಕರಿ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ತೆಳ್ಳಗೆ ಹೆಚ್ಚಿದ ಕುಂಬಳಕಾಯಿ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕಿ ಕುಂಬಳಕಾಯಿಯನ್ನ 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಿ. ಕುಂಬಳಕಾಯಿ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪುನಃ ಬೇಯಿಸಿ. ಕುಂಬಳಕಾಯಿ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿ ಹಾಲನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ನಂತರ ಬೇಯಿಸಿದ ಸ್ವೀಟ್ ಕಾರ್ನ್ ಸೇರಿಸಿ ಕೈಯಾಡಿಸಿ. ಗ್ಯಾಸ್ ಸ್ಟವ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಉಳಿದ ಕಾಯಿ ಹಾಲು ಸೇರಿಸಿ ಬೇಯಿಸಿ. ತದನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಕೊಬ್ಬರಿ ಎಣ್ಣೆ ಸೇರಿಸಿ 2 ನಿಮಿಷಗಳ ಕಾಲ ಮುಚ್ಚಿಡಿ. ಕರಿಬೇವು ಸೊಪ್ಪಿನ ಪರಿಮಳ ಕರಿ ಜೊತೆಗೆ ಸೇರಿಕೊಂಡ ಬಳಿಕ ಕರಿಯನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ರೆ ರುಚಿಯಾದ ಕೇರಳ ಸ್ಟೈಲ್ ಕುಂಬಳಕಾಯಿ ಕರಿ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಈ ಹೊಸ ಕರಿಯ ಟೇಸ್ಟ್ ಹೇಗಿದೆ ಅಂತ ನಾನು ತಿಂದು ನೋಡ್ತೀನಿ. ಬಿಸಿಗಿದೆ. ತುಂಬಾ ಚೆನ್ನಾಗಿದೆ. ಇದು ನೀವು ಏನು ತೆಂಗಿನೆಣ್ಣೆ ಹಾಕಿದ್ದೀರಿ, ಅದು ಕಾಯಿ ಹಾಲು ಸ್ಮೆಲ್, ಸೊಪ್ಪು. ಹೌದು, ತುಂಬ ಪರಿಮಳ. ಕುಂಬಳಕಾಯಿದ್ದು ಸೊ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಇವಾಗಲೇ ಹೇಳಿದ್ರಿ, ಎಲ್ಲರೂ ಸಹ ಇಷ್ಟಪಡ್ಬೋದು ಅಂತ. ನಿಜವಾಗ್ಲೂ ಇಷ್ಟಪಡ್ಬೋದು. ಆ್ಯಂಡ್ ವೀಕ್ಷಕರೇ, ನೀವಂತೂ ಮನೆಯಲ್ಲಿ ಒಂದು ರೆಸಿಪಿಯನ್ನು ಟ್ರೈ ಮಾಡಲೇಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ರೆಸಿಪಿ ಮೂಡ್ ಬಂದಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಂತಹ ಒಂದು ಅದ್ಭುತವಾದ ರೆಸಿಪಿಯನ್ನು ನಮಗೋಸ್ಕರ ಮಾಡಿದ್ರಿ. ಸೊ ಒಂದು ವೆರೈಟಿ ಆದಂಥ ರೆಸಿಪಿ ಕೇರಳ ಸ್ಟೈಲ್ ಇದ್ದು ಸೊ ಮ್ಯಾಂಗ್ಳೂರಿಗೆ ತಂದ್ರಿ. ಸೊ ನಮ್ಮ ವೀಕ್ಷಕರಂತೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೊ ಅಷ್ಟು ಚೆಂದಾಗಿ ಮೂಡಿ ಬಂದಿದೆ ಈ ರೆಸಿಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಒಂದು ಅದ್ಭುತವಾದಂಥ ರೆಸಿಪಿಯನ್ನು ಜಯಲಕ್ಷ್ಮಿ ಅವರು ನಮಗೆ ಮಾಡಿಕೊಟ್ರು. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿ ಒಂದು ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೆಸಿಪಿ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.